ನನಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಇವಾಗಲೇ ಹೋಗಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋ ಮಾಡ್ತಾ ಫುಲ್ ಬೇದೋಗ್ಬಿಟ್ಟೆ. ಓ ಮೈ ಗಾಡ್, ವಾಟ್ ಇಸ್ ಯುವರ್ ಡ್ರೀಮ್ ಅಂತ ಕೇಳಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಲ್ವ? ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಯಾರ ಜೊತೆ ನನ್ನ ಡಮ್ಮಿ ಹೇರ್ ಜೊತೆ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕಾಗಿ ನಾನು ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ, ಲೈಟ್ ಇಟ್ಟಿದ್ದೀನಿ, ಹಾಗಾಗಿ ನನ್ನ ಮುಖ ಬ್ರೈಟಾಗಿ ಕಾಣಿಸ್ತಾ ಉಂಟು. ಗೆಸ್ ವಾಟ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ನನ್ನ ಹೇರ್ ಸ್ಟೈಲ್. ನನ್ನ ಚಾನಲಿಗೆ ನಾನು ಪ್ರೀತಿ ಬ್ಯೂಟಿ ಟಚ್ ಅಂತ ಹೆಸರಿಟ್ಟಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಇವಾಗಲೇ ಹೋಗಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಂಟೆಂಟ್ ಇಲ್ಲದೆ ಯಾರೂ ವಿಡಿಯೋನ ನೋಡೋದಿಲ್ಲ ಅಂತ. ಸೊ ಹಾಗಾಗಿ ನಾನು ಥಿಂಕ್ ಮಾಡಿದೆ, ಏನು ಮಾಡಲಿ ನನ್ನ ಕಂಟೆಂಟ್ ಏನು ಅಂತ. ಸೊ ಅದಾದ ನಂತರ ನಂಗೆ ಅನಿಸಿದ್ದೆ, ನನ್ನ ಹೇರ್ ಸ್ಟೈಲ್ ನನಗೆ ಮೊದಲಿಂದಲೂ ಇವಾಗಿದ್ದಂತಲ್ಲ, ಮೊದಲಿಂದ ನನಗೆ ಮೇಕಪ್ ಕಲಿಬೇಕು, ಮೇಕಪ್ ಆರ್ಟಿಸ್ಟ್ ಆಗಬೇಕು, ಹೇರ್ ಸ್ಟೈಲ್ ಸ್ಪೆಷಲಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಈ ಡಮ್ಮಿನ ಆರ್ಡ್ರ್ ಮಾಡಿದೆ. ಹಾಗೆ ನನಗೆ ಯಾವುದೆಲ್ಲ ಹೇರ್ ಸ್ಟೈಲ್ ಬರುತ್ತೆ ನೋಡಿ, ಆ ಹೇರ್ ಸ್ಟೈಲನ್ನು ನಾನು ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ. ಶಾರ್ಟ್ಸ್ ಹಾಕೋದಕ್ಕಿಂತ ಈ ಥರ ಲಾಂಗ್ ವಿಡಿಯೋ ಹಾಕ್ತೀನಿ. ನನ್ನ ಹತ್ರ ಯಾರಾದರೂ ಬಂದರೂ ಕೇಳಿದರೆ ವಾಟ್ ಇಸ್ ಯುವರ್ ಡ್ರೀಮ್ ಅಂತ ಕೇಳಿದರೆ ನಾನು ಹೇಳ್ತೀನಿ ನಮಗೊಂದು ದೊಡ್ಡ ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಂತ. ಸೊ ಹೇಳ್ತೀನಿ ಅಷ್ಟೇ, ಮಾಡೋದೇ ಇಲ್ಲ. ಸೊ ಹಾಗಾಗಿ ಈ ಇಯರಿಂದ ನಾನೇನು ಮಾಡಿದೆ, ಏನಾದರೂ ಆಗಿರಲಿ ನಾನೊಂದು ಡಮ್ಮಿ, ಈ ಥರ ನೋಡಿ ಡಮ್ಮಿ, ಇದಕ್ಕೆ ಡಮ್ಮಿ ಅಂತ ಹೇಳ್ತೀವಿ, ಇದನ್ನು ಆರ್ಡ್ರ್ ಮಾಡಿದೆ. ನಂಗೆ ಏನು ಅನಿಸುತ್ತೆ ನೋಡಿ, ನಂಗೆ ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು ಅಂತ ಅನಿಸುತ್ತೆ, ನಾನು ಇದ್ರ ಮೇಲೆ ಟ್ರೈ ಮಾಡ್ತೀನಿ. ಕೆಲವೊಂದು ಸರ್ತಿ ನಾನು ಮಾಡ್ತೀನಿ, ಅಪ್ಲೋಡ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಚೆನ್ನಾಗಿ ಬರಲ್ಲ. ಬಂದರೂ ಕೂಡ ನನಗೆ ಅಪ್ಲೋಡ್ ಮಾಡಬೇಕು ಅಂತ ಅನಿಸಲ್ಲ. ಸೊ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ಯಾಷನ್ ಇರುತ್ತೆ, ಇಷ್ಟ ಇರುತ್ತೆ ಅಲ್ವಾ, ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗೆ ನನಗೆ ಇದು ಎಷ್ಟೆಲ್ಲ ಮಾಡಬೇಕು ಅಂದರೆ ಎಷ್ಟೆಲ್ಲಿಷ್ಟ ಆಗಬೇಕು ಅಂತ ತುಂಬ ಆಸೆ. ಇವತ್ತಿಂದಲ್ಲ, ಸಣ್ಣ ಒಂದು 7th 8th ಸ್ಟ್ಯಾಂಡರ್ಡ್ ಇರುವಾಗಲೂ ಆವಾಗಲಿಂದ ನನಗಿಷ್ಟ, ನಾನೊಂದು ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಥವಾ ಕಟ್ಟಾಗಿದೆ ಅಥವಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ. ಸೊ ನೋಡೋಣ, ನಮ್ಮ ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ಆದರೆ ನಮ್ಮ ಸಿಚುವೇಶನ್ಸ್ ಆ್ಯಂಡ್ ಏನಿರ್ತಾರೆ, ಮನೆ ಪರಿಸ್ಥಿತಿ ನಮ್ಮನ್ನು ಆ ದಾರಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ನಮ್ಗನ್ಸುತ್ತೆ, ಏನು ವರ್ಕೌಟ್ ಆಗುತ್ತಾ, ಆಗಲ್ವಾ, ಆಗಿದ್ದರೆ ಹೇಗೆ, ಆಗಲಿಲ್ಲಾದರೆ ಹೇಗೆ ಅಂತ ನಾವು ಆ ಮಟ್ಟಿಗೆ ಥಿಂಕ್ ಮಾಡ್ತೀವಿ ಅಲ್ವಾ. ರ್ಯಾಂಡಮ್ಲಿ ಹೀಗೆ ಶೂಟ್ ಮಾಡಬೇಕು ಅಂತ ಮಾಡಿಲ್ಲ, ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಲೂ ಅಷ್ಟೇ, ನನಗೆ ವಿಡಿಯೋ ಮಾಡಬೇಕು ಅಂತ, ಅಪ್ಲೋಡ್ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಸುಮ್ಮನೆ ಹೀಗೆ ಜಸ್ಟ್ ಟ್ರೈ ಮಾಡಿದೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಹೀಗೆ ಹೇರ್ ಸ್ಟೈಲಿಂದ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಒಂದನ್ನು ಚೂಸ್ ಮಾಡಿ ನಾನು ಈ ಹೇರ್ ಸ್ಟೈಲನ್ನು ಮಾಡಿದೆ. ಸೊ ಹಾಗೆ ನಾನು ಅಂದ್ಕೊಂಡೆ, ಓಕೆ ಒಂದು ವಿಡಿಯೋ ಮಾಡೋಣ, ಹೇಗಾಗುತ್ತೆ ಅಂತ ನೋಡೋಣ ಅಂತ. ಸೊ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋ ಮಾಡ್ತಾ ಫುಲ್ ಬೇದೋಗ್ಬಿಟ್ಟೆ. ಓ ಮೈ ಗಾಡ್, ಇಲ್ಲಿ ಅಂತೂ ತುಂಬ ಶೆಕೆ. ಎಲ್ಲಿಂದ ಹೇಳ್ತಿದ್ದೀರಾ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್. ಅಲ್ಲಿ ತನಕ ಟೇಕ್ ಕೇರ್, ಬೈ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.